ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಅಮ್ಮ ಹಾಗೂ ಮಕ್ಕಳ ಜೊತೆ ಯಲಹಂಕ ರಾಜನಕುಂಟೆ ಹತ್ರ ಇರೋ ಅಂಥ ಅಂಗ್ಸಾನ ರೆಸಾರ್ಟ್ ಆ್ಯಂಡ್ ಸ್ಪಾಗೆ ಬಂದಿದ್ದೀನಿ. ಬೇರೆ ಕಡೆ ಎಲ್ಲೂ ಹೋಗೋಕ್ಕೂ ಬಿಸಿಲು, ಸೊ ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಒನ್ ಡೇ ಸ್ಟೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ರೆಸಾರ್ಟಿಗೆ ಬರ್ತಿದ್ದೀವಿ. ಸೊ 500 ಮೀಟರ್ ಒಳಗಡೆಗೆ ಹೋಗಬೇಕು ಆಯಿತಾ. ಇದೊಳ್ಳೆ ಗೇಟೆಡ್ ಕಮ್ಯುನಿಟಿ ಥರ, ನಿಮಗೆ ರೈಟು ಲೆಫ್ಟಲ್ಲೆಲ್ಲ ವಿಲ್ಲಾಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರೆ ಸೆಕ್ಯೂರಿಟಿ ಅವರು. ಅವರೇನೆ ನಾವು ಇಲ್ಲಿ ಸ್ಟೇ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಲಗೇಜಸ್ ಎಲ್ಲ ತೊಗೊಂಡು ವ್ಯಾಲೆ ಪಾರ್ಕಿಂಗ್ ಬೇಕಾದ್ರೆ ಮಾಡ್ತಾರೆ, ಇಲ್ಲಾಂದರೆ ನಾವೇ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಕೋಬೋದು. ತುಂಬ ವಿಶಾಲವಾಗಿರೋವಂಥ ಜಾಗ. ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟೆಡ್, ಯಾಕೆಂದರೆ ಶಾರ್ಟೆಸ್ಟ್ ಟ್ರಾವೆಲಲ್ಲಿ ಜಾಗಕ್ಕೆ ಬಂದುಬಿಟ್ವಲ್ಲ ಅನ್ನೋದೇ ಅವ್ರಿಗೆ ಖುಷಿಯಾಗಿರೋದು. ನೋಡಿ, ಇವಳು ತಾಟಿನಿಂಗ್ ಇಟ್ಕೊಂಡು ಹೆಂಗೆ ಹೋಗ್ತಾ ಇದ್ದಾಳೆ. ರೋಡಲ್ಲಿ ಸಿಕ್ತು ತಾಟಿನಿಂಗು, ಸೊ ಕವರ್ಗೆ ಹಾಕಿಸ್ಕೊಂಡು ಬಂದು ಓಡ್ತಾ ಇದ್ದಾಳೆ. ನಮ್ಮ ಚಿಕ್ಕವಳಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ನೋಡಿ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್, ವೆರಿ ವೆರಿ ಗುಡ್ ಪ್ಲೇಸ್. ನಾನು ಇಲ್ಲಿ ನಮ್ಮ ಪಾಪು ಚಿಕ್ಕವಳಿದ್ದಾಗ ಬಂದಿದ್ದೆ, ಸೊ ಆಲ್ಮೋಸ್ಟ್ 7 ಇಯರ್ಸ್ ಆಗಿತ್ತು ನಾನು ಈ ಜಾಗಕ್ಕೆ ಬಂದು. ಆಮೇಲೆ ಚೆಕ್ಕಿನ್ ಆದಮೇಲೆ ಅವರೇ ಒಬ್ಬರನ್ನ ಕಳಿಸ್ತಾರೆ, ಸೊ ಪ್ಲೇಸೆಲ್ಲ ತೋರಿಸ್ಕೊಂಬರಲಿ ಎಲ್ಲೇನಿದೆ ಅಂತ ಅಂದ್ಬಿಟ್ಟು. 2 ರೆಸ್ಟೋರೆಂಟ್ ಇದೆ. ಸಿಕ್ತು ನೋಡಿ, ಸ್ವಿಮ್ಮಿಂಗ್ ಪೂಲ್ ಸಿಕ್ತು. ಇವಾಗಿಂದಾನೇ ಸ್ಟಾರ್ಟು. ಇಲ್ಲಿ ಚೆಕ್ಕಿನ್ ಟೈಮೇ 2 o'clock, ಬಟ್ ನಾವು 1:30 ಅಷ್ಟರಲ್ಲೆಲ್ಲ ಇಲ್ಲಿಗೆ ರೀಚ್ ಆಗಿಬಿಟ್ಟಿದ್ವಿ. ಇಲ್ಲೇ ಸ್ಟೇ ಮಾಡೋವಂಥ ರೂಮ್ಸ್ ಎಲ್ಲ ಇರೋದು ಇಲ್ಲೇ. ಒಂದು ಫುಲ್ ವಿಲಾನೂ ಸಿಗುತ್ತೆ ನಿಮಗೆ ಸ್ಟೇ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇದು ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತಲ್ಲ, ಆ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಸೊ ಎಲ್ಲ ಕಂಪ್ಲೀಟಾಗಿ ತೋರಿಸ್ತಾರೆ. ನಮ್ಗೆ ಏನು ಹೆಲ್ಪ್ ಬೇಕಂದ್ರೂ ತಕ್ಷಣ ಮಾಡ್ತಾರೆ. ನಮಗೆ ಕೊಟ್ಟಿದ್ದಂಥ ರೂಮ್ ಬಂದುಬಿಟ್ಟು ಮೇಲಿತ್ತು. ಬನ್ನಿ ಇವಾಗ ಮೇಲೆ ಹೋಗೋಣ. ನೋಡಿ, ಇವತ್ತು ನಾವು ಸ್ಟೇ ಮಾಡ್ತಾ ಇರೋದು ಇದೇ ಜಾಗದಲ್ಲಿ. ಇದು ಬಂದುಬಿಟ್ಟು ಒಂದು ಹಾಲ್ ಇದೆ ವಿತ್ ಡೈನಿಂಗ್ ಟೇಬಲ್ ಆ್ಯಂಡ್ 1 ರೂಮ್ ಸಪ್ರೇಟ್. 2 ರೂಮು ಹಾಲ್ ಎರಡಕ್ಕೂ ಬ್ಯಾಲ್ಕನೀಸ್ ಇದೆ. ನೋಡಿ, ಬಂದುಬಿಟ್ಟು ಫಸ್ಟು ಟಿ ವಿ ಹತ್ರ ಹೋದರು. ಆಮೇಲೆ ಅಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಆ ಕಡೆಗೆ ಫಸ್ಟ್ ಹೋಗ್ಬಿಟ್ರು. ಹಾಲಲ್ಲೂ ಒಂದು ಬ್ಯಾಲ್ಕನಿ, ಆಚೆ ಕಡೆಯೂ ಒಂದು ಬ್ಯಾಲ್ಕನಿ ಇದೆ ಅಂತ ಅಂದ್ಬಿಟ್ಟು. ಇದು 4 ಜನ ಸ್ಟೇ ಮಾಡೋದಕ್ಕಂತ ಇರೋವಂಥ ರೂಮು. ಏನಾದರೂ ಎಕ್ಸ್ಟ್ರಾ ಒಬ್ಬರು ಇಬ್ಬರು ಬರ್ತಾರಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಆದರೆ ಒಂದೇ ಬಾತ್ರೂಮ್ ಇರೋದು. ನಾವು ಒಂದ್ಸಲಿ ಬಂದಾಗ 7 ಇಯರ್ಸ್ ಬ್ಯಾಕ್ ಇದೇ ಥರ ರೂಮಲ್ಲಿ ಇದ್ದಿದ್ದು. ಸೊ ತಿರ್ಗಾ ಅದೇ ಥರ ಬೇಕಂತಲೇ ಬಂದಿದ್ದೀವಿ. ನಾನು ನಮ್ಮ ಹಸ್ಬೆಂಡ್ ಜೊತೆ ಬಂದಿದ್ದೆ. ಅವರು ಇವಾಗ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಲ್ಲೂ ಬರೋಲ್ಲ. ನಾನು ಮಕ್ಕಳೇ ಬಂದಿದ್ದೀವಿ. ಇಲ್ಲಿ ಇಲ್ಲೊಂದು ಬ್ಯಾಲ್ಕನಿ ಇದೆ. ನೋಡಿ, ಅಲ್ಲಿಂದ ವ್ಯೂನು ಚೆನ್ನಾಗಿದೆ. ಅಲ್ಲಿ ಹಿಂದೆ ಎಲ್ಲ ಇದೆ ನೋಡಿ, ಅದೆಲ್ಲ ವಿಲ್ಲಾ. ಫುಲ್ ಮನೆಯೇ ಕೊಟ್ಬಿಡ್ತಾರೆ ನಿಮಗೆ. ನಾವೇನಾದ್ರು ಬುಕ್ ಮಾಡ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಜನ ಬರ್ತೀವಿ ಅಂತ ಅಂದರೆ. ಸ್ಟಡಿ ಟೇಬಲಿಂದನೂ ಇಟ್ಟಿರ್ತಾರೆ ರೂಮಲ್ಲಿ. ಸೊ ನಾವು ಬಂದು 1:30ಗೆಲ್ಲ ಚೆಕ್ಕಿನ್ ಆದ್ವಿ. 2 o'clockಗೆ ಅವರು ಹೇಳೋದು ಟೈಮಿಂಗ್ಸು. ಬಟ್ 1:30ಗೆ ಚೆಕ್ಕಿನ್ ಆಗಿ ಇವಾಗ ಲಂಚ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋ ದಾಸವಾಳ ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದಾರಂತ ನೋಡ್ತಾ ಇದ್ದಾರೆ. ಸ್ಟಾರ್ಟ್ ಇಳ್ದು ಬಂದಾಗಿಂದ ಡ್ಯಾನ್ಸ್ ಆಡೋದು ನಿಲ್ಲಿಸೇ ಇಲ್ಲ, ಅಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ಇದು ಟ್ಯಾಂಜರಿನ್ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟು. ಇನ್ನೊಂದು ರೆಸ್ಟೋರೆಂಟಲ್ಲಿ ಬೂಫೆ ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಅಲಾ ಕಾಟೆ ಬೇಕಾಗಿತ್ತು. ಸೊ ಅದಕ್ಕೆ ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ತುಂಬ, ನೀವೆಲ್ಲೇ ಹೋದರೂ ತುಂಬ ಹೈಜೀನಾಗಿತ್ತು. ಸ್ವಲ್ಪ ಲಂಚ್ ತಿಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಮೇಯ್ನ್ ನೇಮ್ ಆಗಿತ್ತು ಇವ್ರದ್ದು, ಅದಕ್ಕೇ ಕರ್ಕೊಂಡು ಬಂದುಬಿಟ್ವಿ. ಇವರಿಬ್ಬರನ್ನ ಕರ್ಕೊಂಬಂದರೆ ನಮ್ಮ ಮಮ್ಮಿಗೆ ಆಟ ಆಡೋದಕ್ಕಾಗೋದೇ ಇಲ್ಲ. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಆ ಲೈನಿಂದ ಆಚೆಗೆ ಹೋಗ್ಬಾರ್ದು ಅಂತಾನೆ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾರೆ. ಫೋಟೋ ತೆಗ್ಬಿಟ್ಟು ಇನ್ನು ಸ್ಟಾರ್ಟಿಂಗು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಆಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಸ್ಟಾರ್ಟ್ ಮಾಡ್ಕೊತಾರೆ. ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಹಿಡಿಯೋದಕ್ಕಾಗಲ್ಲ. ನೋಡಿ, ಹಿಂಗೆ ಹೇಳಿದ ಮಾತೇನು ಅವಾಗೇನು ಕೇಳೋಕ್ಕೆ ಹೋಗೋದಿಲ್ಲ ಇವರಿಬ್ಬರು. ತುಂಬ ಫನ್ ಇತ್ತು, ತುಂಬ ಚೆನ್ನಾಗಿತ್ತು. ಸಖತ್ ಸೆಕೆ ಇತ್ತು ನಾವು ಹೋದಾಗ. ಸೊ ನೀರಲ್ಲಿ ಆಡೋಕ್ಕೆ ಮಜವಾಗಿತ್ತು. ಆಮೇಲೆ ಅಲ್ಲಿಂದ ಬಂದು ಹೈ ಟೀ ಪ್ರೊವೈಡ್ ಮಾಡಿದರು. ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿರ್ಗಾ ಪ್ಲೇ ಏರಿಯಾಗೆ ಆಡೋಕ್ಕೆ ಬಂದಿದ್ದಾರೆ. ಎಲ್ಲ ಮಕ್ಕಳು ಹಾಗೆ ಮಾಡಿದ್ರು ನೋಡಿ. ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳನ್ನ ಆಡೋದಕ್ಕೆ ಬಿಟ್ಬಿಟ್ಟು ಬುಕ್ಸ್ ಓದ್ಕೊಂಡು ಫೋನ್ ನೋಡ್ಕೊಂಡು ಕೂತಿರ್ತಾರೆ. ನಾನು ಅದನ್ನೇ ಮಾಡಿದ್ದು, ವೀಡಿಯೋ ಮಾಡ್ಕೊಂಡು ಕೂತಿದ್ದೆ.
ಆಮೇಲೆ ಅಲ್ಲಿ ನೋಡಿ ಪಕ್ಕದಲ್ಲಿ ಟೆನ್ನಿಸ್ ಆಡ್ತಾ ಇದ್ದಾರೆ, ಮೇಲ್ಗಡೆ ಕ್ಯಾರಮು ಎಲ್ಲ ಇಂಡೋರ್ ಗೇಮ್ಸ್ ಏನೇನಿದೆ ಎಲ್ಲ ಆಡೋದಕ್ಕಿದೆ. ಬಟ್ ನಂಗೆ ಯಾರು ಕಂಪ್ಯಾನಿಯನ್ ಇಲ್ಲದೆ ಇರೋದಕ್ಕೆ ನಾನು ಹೋಗಲಿಲ್ಲ. ಇನ್ನು ಡಿನ್ನರ್ ಮಾಡೋದಕ್ಕೆ ಸಂಜೆ ಹೈ ಟೀಲೇ ಚೆನ್ನಾಗಿ ತಿಂದುಬಿಟ್ಟಿದ್ವಿ ಎಲ್ಲ. ಡಿನ್ನರ್ ಮಾಡೋದಕ್ಕೇನು ರೆಸ್ಟೋರೆಂಟ್ಗೆ ಏನು ಹೋಗಲಿಲ್ಲ. ಏನಾದರೂ ಸ್ವಲ್ಪ ಬೇಕಂದರೆ ರೂಮ್ಗೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ರೂಮ್ಗೆ ತರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಏನೋ ತಿಂದ್ವಿ. ಅಡುಗೆ ಅಂತೂ ಟಾಪ್ ಶೆಫ್ಸ್ ಮಾಡೋದ್ರಿಂದ ಊಟ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಬೇಗ ಎದ್ದೊಳ್ತೀನಿ ನಾನು ಎಲ್ಲೋದ್ರೂ, ಅದು ನನ್ನ ಹ್ಯಾಬಿಟ್ಟು. ಅರ್ಲಿ ಮಾರ್ನಿಂಗ್ ಎದ್ದೊಳೋದು. 6 o'clock ಎದ್ದಿದ್ದೀನಿ. ನಾನು ರೆಸಾರ್ಟ್ಗೆ ಹೋದರೂ ಅಷ್ಟೇ ಎಲ್ಲ ರೆಡಿ ಆಗಿಬಿಟ್ಟು 9:30ಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ. ನೋಡಿ, ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ, ತುಂಬ ಚೆನ್ನಾಗಿರೋ ಬ್ರೇಕ್ಫಾಸ್ಟ್. ನಾನು ಹೋಗಿರೋ ಅಂಥ ಸ್ವಲ್ಪ ರೆಸಾರ್ಟ್ಗಳಲ್ಲಿ ಐ ಹ್ಯಾಡ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಹಿಯರ್. ಯಾಕೆಂದರೆ ಇವ್ರದ್ದು ವೆರೈಟಿನೂ ಜಾಸ್ತಿ ಇದೆ. ನೀವೇ ನೋಡಿ, ಬೇಕಾದರೆ ತೋರಿಸ್ತೀನಿ. ಒಂದು ಬಿಸ್ಕೆಟ್ಸಿಂದ ಒಂದು ಕೇಕ್ಸಿಂದನೂ ಇಟ್ಟಿರ್ತಾರೆ. ಜ್ಯೂಸು ಎಲ್ಲೋದ್ರೂ ಜ್ಯೂಸ್ ಇವ್ರದ್ದು. ನೋಡಿ, ಅಲ್ಲಿ ಲೈವ್ ಕೌಂಟರ್ ಇದೆ. ಆಮ್ಲೆಟ್ಸ್ ಎಲ್ಲ ಮಾಡ್ಕೊಡೋದಕ್ಕೆ, ದೋಸೆ ಎಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇದು ಫುಲ್ಲು ಇಂಗ್ಲೀಷ್ ಬ್ರೇಕ್ಫಾಸ್ಟು. ಒಂದು ಕ್ರೊಸ್ಯಾಂಟಿಂದ ಇರುತ್ತೆ ನೋಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಇರುತ್ತೆ. ಕೆಲಾಗ್ಸ್ ಬೇಕಾ ಏನು, ಬ್ರೆಡ್ ಟೋಸ್ಟರ್ ವಿತ್ ಟೋಸ್ಟರು ಇಟ್ಬಿಟ್ಟಿರ್ತಾರೆ. ಆಮೇಲೆ ಇಡ್ಲಿಗೆ ನೋಡಿ, ಎಣ್ಣೆ ಅಂತ, ತುಪ್ಪ ಅಂತ, ಚಟ್ನಿ ಪುಡಿ ಅಂತೆ ಎಲ್ಲ ಇಟ್ಟಿದ್ದಾರೆ. ಏನು ಒಂದು ಐಟಮಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವರು. ಸಾಂಬಾರು, ಚಟ್ನಿಗಳು 3 ಥರ. ಆಮೇಲೆ ಶಾವಿಗೆ ಬಾತ್ ಮಾಡಿದರು. ಇದು ಅವಲಕ್ಕಿ ಉಪ್ಪಿಟ್ಟು, ವೈಟ್ ಕಲರ್ ಅವಲಕ್ಕಿ ಉಪ್ಪಿಟ್ಟು. ನಾನು ರೈಸ್ ಬಾತ್ ಅಂತ ಹಾಕೊಂಡೆ, ಆಮೇಲೆ ಗೊತ್ತಾಯ್ತು ಅವಲಕ್ಕಿ ಉಪ್ಪಿಟ್ಟು ಅಂತ. ಬಡೆ, ಪೂರಿ, ಸಾಗು, ಆಮೇಲೆ ಇದು ಆಲೂ ಪರಾಟ, ಆಲೂನೋ ಪನ್ನೀರ್ ಪರಾಟನೋ ಯಾವುದೋ ಇಟ್ಟಿದ್ರು, 2 ಇಟ್ಟಿದ್ರು ಅನಿಸುತ್ತೆ. ಆಮೇಲೆ ವಾಫಲ್ಲು, ಪ್ಯಾನ್ ಕೇಕು, ಆಮೇಲೆ ಬೇಕ್ ಬೀನ್ಸು, ಪಾರೇಜ್, ಆಮೇಲೆ ಇದೇನೋ ಚಿಕನ್ ಸಾಸೇಜು, ಚಿಕನ್ ಹ್ಯಾಮು, ತುಂಬ ವೆರೈಟೀಸ್ ಆಫ್ ಐಟಮ್ ಇತ್ತು. ಸೊ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ನೋಡಿ, ಕರಗಲಿ ಅಂತ ಅಂದ್ಬಿಟ್ಟು ಹೂವನ್ನೆಲ್ಲ ಹಾಯ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಾಗಿಲ್ಲ, ಇನ್ನೇನು ಚೆಕ್ಔಟ್ ಆಗಬೇಕಾಗಿತ್ತು 11 o'clockಗೆ. ನೋಡಿ, ಇಲ್ಲೇ ಇರೋಣ ಅಂತ ನಮ್ಮ ಮಮ್ಮಿ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಇದೊಂದು ಶಾರ್ಟ್ ಟ್ರಿಪ್ ನಮ್ಮದು. ಸೊ ಒಂದು ಸಣ್ಣ ವ್ಲಾಗ್ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.